ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸಿಂಹ ರಾಶಿ, ಸಿಂಹ ಲಗ್ನ. ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು 5 ಗ್ರಹಗಳ ಸಂಚಾರ ನಿಮ್ಮ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿದೆ. ಹಾಗಾಗಿ ಸುಮಾರಷ್ಟು ಪರಿವರ್ತನೆಯನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಗುರು ದಶಮದಿಂದ, ಮಂಗಳ ವ್ಯಯಸ್ಥಾನದಿಂದ ಸಂಚಾರ, ಕೇತು ನಿಮ್ಮ ಒಂದು ಧನಸ್ಥಾನದಿಂದ ಮತ್ತೆ ಕುಟುಂಬ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಇವೆಲ್ಲದರ ಬದಲಾವಣೆಗಳು ನಿಮ್ಮ ಒಂದು ಜೀವನದ ಮೇಲೆ ತುಂಬಾ ಉತ್ತಮವಾದಂಥದ್ದು, ಕೆಲವೊಂದು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಕೊಡುವಂತಹ ತಿಂಗಳಾಗಿರುತ್ತೆ. ಮುಖ್ಯವಾಗಿ ನೋಡಿ, ಈ ಬರುವಂತಹ ತಿಂಗಳಲ್ಲಿ ಶನಿಶ್ಚರ ಅಷ್ಟಮದ ಶನಿಯ ಸಂಚಾರ. ಸೊ ಹಾಗಾಗಿ ಅಷ್ಟಮ ಶನಿಯ ಪ್ರಭಾವವನ್ನ ಸಿಂಹ ರಾಶಿ, ಸಿಂಹ ಲಗ್ನದವರು ಅನುಭವಿಸ್ತಾರೆ ಬರುವಂತಹ 30 ತಿಂಗಳ ಕಾಲದಲ್ಲಿ. ಜೊತೆಗೆ ಅಷ್ಟಮದಲ್ಲಿನೇ ಶುಕ್ರನ ಸಂಚಾರ ಇದೆ, ಉಚ್ಚ ಸ್ಥಾನದಿಂದ ಸಂಚಾರ, ಜೊತೆಗೆ ರವಿ, ರಾಹು ಮತ್ತೆ ಬುಧ. ಸೊ ಇವೆಲ್ಲ ಗ್ರಹಗಳ ಅಷ್ಟಮದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ ಪರಿವರ್ತನೆಗಳಾಗಿರ್ಬೋದು, ಬದಲಾವಣೆಗಳಾಗಿರ್ಬೋದು, ಆಕಸ್ಮಿಕತೆಯನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಸೊ ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿಯ ಇರುತ್ತೆ ಬರುವಂತಹ ತಿಂಗಳಲ್ಲಿ ನೋಡಿ, ನಿಮಗೆ ತುಂಬಾ ಹೆಚ್ಚಿನ ಜವಾಬ್ದಾರಿ, ಅಧಿಕವಾದಂತಹ ಒತ್ತಡಗಳಿಂದ ಹೋಗಬೇಕಾದಂಥದ್ದಿರುತ್ತೆ. ಪರಿವರ್ತನೆ ಅನಿವಾರ್ಯವಾಗಿರುತ್ತೆ. ನಿಮ್ಮ ನಿರ್ಧಾರ ಬೇರೆಯವರ ಇಷ್ಟದ ಮೇಲೆ ನಿಂತಿರುತ್ತೆ. ಜೊತೆಗೆ ನೀವು ಹಾಕಿದಂತಹ ಒಂದು ಯೋಜನೆಗಳು, ಪ್ಲಾನಿಂಗ್ ಆಗಿರ್ಬೋದು, ಪದೇ ಪದೇ ಬದಲಾವಣೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಸೊ ಹಾಗಾಗಿ ಹೆಚ್ಚಿನ ಒಂದು ಒತ್ತಡವನ್ನ ನೋಡ್ತಾರೆ. ಜೊತೆಗೆ ನಿಮ್ಮ ಒಂದು ವೈಯಕ್ತಿಕವಾದಂತಹ ಹೆಸರು, ಕೀರ್ತಿ, ಗೌರವದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ಬೇಡದೇ ಇರುವಂತಹ ಅಲಿಗೇಷನ್ ಆಗಿರ್ಬೋದು, ಅಂತ ವಿಚಾರದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಕೂಡ ಈ ಬರುವಂತಹ ತಿಂಗಳಲ್ಲಿ ಆಗಿರುತ್ತೆ. ಹಾಗಾಗಿ ವೈಯಕ್ತಿಕವಾದಂತಹ ನಿಮ್ಮ ಒಂದು ಜ್ಞಾನ, ನಿಮ್ಮ ಒಂದು ವರ್ಚಸ್ಸು, ನಿಮ್ಮ ಸ್ಟೇಟಸ್ ಮೇಲೆನೆ ಈ ಬರುವಂತಹ ತಿಂಗಳಲ್ಲಿ ಹೆಚ್ಚಿನ ಪ್ರಭಾವ ಬೀರುವಂತದ್ದಿರುತ್ತೆ. ಜೊತೆಗೆ ಹಣಕಾಸಿನ ವಿಚಾರ ನೋಡಿ, ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ಏರುಪೇರುಗಳನ್ನ ನೋಡುವಂತಹ ತಿಂಗಳಾಗಿರುತ್ತೆ. ನಿಮ್ಮಲ್ಲಿರುವಂತಹ ಒಂದು ದುಡ್ಡು ಕಾಸಿನ ಸೇವಿಂಗ್ಸ್ ಇರುತ್ತಲ್ಲ, ಅದೆಲ್ಲವೂ ಕೂಡ ಕ್ಷೀಣಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ಅನಿರೀಕ್ಷಿತವಾದಂತಹ ಖರ್ಚುಗಳು ಸಡನ್ ಆಗಿ ರೈಸ್ ಆಗುತ್ತೆ. ಹಾಗಾಗಿ ನೀವು ಕೂಡಿಟ್ಟಂತ ಧನ ಖರ್ಚಾಗುವಂಥದ್ದು, ನಿಮಗೆ ಬರಬೇಕಾದಂತಹ ದುಡ್ಡು ನಿಧಾನವಾಗಿ, ವಿಳಂಬದಿಂದ, ಇಲ್ಲಾಂದ್ರೆ ಬರುವಂತದ್ದೆಲ್ಲ ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ನೋಡಿ, ಬುಧನು ಕೂಡ ಅಷ್ಟಮದಲ್ಲಿ ಶುಕ್ರನ ಜೊತೆಗಿದ್ದಾನೆ. ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ, ರಹಸ್ಯವಾಗಿ ಮಾಡುವಂತಹ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ. ನೀವು ಕೊಟ್ಟಂತಹ ದುಡ್ಡು ಎದುರಿನ ವ್ಯಕ್ತಿಯ ಹತ್ರ ಇರುವಂತದ್ದಾಗಿರ್ಬೋದು, ಅವೆಲ್ಲವೂ ಕೂಡ ಲಾಂಗ್ ಟರ್ಮ್ಗೆ ಕೈಗೆ ಸೇರದೇ ಇರುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಯಾರು ವ್ಯಾಪಾರದಲ್ಲಿರ್ತಾರೋ ಅವರಿಗೆ ಹಳೆಯ ಗ್ರಾಹಕರಿಂದ ಅನುಕೂಲ ಆಗುತ್ತೆ, ಹೊಸ ಗ್ರಾಹಕರು ಬರುವಂತದ್ದು ವಿಳಂಬಗಳಾಗುವಂತದ್ದಿರುತ್ತೆ. ಇದರಿಂದ ದುಡ್ಡು ಕಾಸಿನ ಹರಿವು ಕಡಿಮೆ ಇರುತ್ತೆ. ಜೊತೆಗೆ ನಿಮ್ಮ ಒಂದು ದುಡ್ಡು ಕಾಸಿನ ವಿಚಾರದಲ್ಲಿ ಕೆಲವೊಂದು ವೈಮನಸ್ಸು, ಮನಸ್ತಾಪಗಳು, ವಾದವಿವಾದಗಳು, ಅದರಿಂದಾಗಿ ನಿಮಗೆ ಒಂದು ಮುಖಭಂಗ ಆಗುವಂತದ್ದಾಗಿರಲಿ, ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಸಾಧ್ಯತೆ ಇರುತ್ತೆ. ಸಂಬಂಧಿಕರಲ್ಲಿ ಯಾವುದೇ ರೀತಿಯ ದುಡ್ಡು ಕಾಸಿನ ವ್ಯವಹಾರದಿಂದ ದೂರ ಉಳಿದಷ್ಟು ಉತ್ತಮ. ಜೊತೆಗೆ ನೋಡಿ, ನಿಮ್ಮ ಒಂದು ಸಂಬಂಧಗಳಾಗಿರ್ಬೋದು, ನಿಮ್ಮ ಒಂದು ಅನಿಸಿಕೆಗಳಾಗಿರ್ಬೋದು, ನಿಮ್ಮ ಸಾಹಸ ಕಾರ್ಯಗಳಿಂದ ಸ್ವಲ್ಪ ದೂರ ಉಳಿಯುವಂತದ್ದಿರುತ್ತೆ. ಯಾಕಂದ್ರೆ ನಿಮಗೆ ಎಲ್ಲೋ ಒಂದು ರೀತಿಯಲ್ಲೇ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅನುಮಾನದ ಒಂದು ಮಾನಸಿಕ ಸ್ಥಿತಿ ಇರುತ್ತೆ. ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ ಒಂದು ಭಾವನೆ ಜಾಸ್ತಿ ಮೂಡ್ತಾ ಇರುತ್ತೆ. ಪ್ರತಿಯೊಂದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಹುಡುಕುವಂತ ಒಂದು ಮನಸ್ಥಿತಿ, ರಿಸರ್ಚ್ ಮೈಂಡ್ ಇರುತ್ತೆ ಜಾಸ್ತಿಯಾಗಿ. ಮತ್ತೆ ಬೇರೆಯವರ ಸಪೋರ್ಟ್ ಕೊಟ್ರೆ ಆ ಕೆಲಸ ಕಾರ್ಯಗಳನ್ನು ಅತಿ ಶೀಘ್ರವಾಗಿ ಮಾಡುವಂತ ಒಂದು ಒಂದು ಮಾನಸಿಕ ಸ್ಥಿತಿ ಬರುವಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಸಂಬಂಧಿಕರಿಂದ ದೂರ ಇರುವಂತದ್ದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸಪೋರ್ಟ್ ಕೂಡ ನಿಮಗೆ ಎದುರಿನ ವ್ಯಕ್ತಿಗಳಿಂದ ಅತಿ ಕಡಿಮೆ ಸಿಗುವಂತಹ ತಿಂಗಳಾಗಿರುತ್ತೆ. ಹಾಗೆ ಯಾವುದೇ ಒಂದು ಹೊಸ ಕಾರ್ಯಾರಂಭ ಈ ಬರುವಂತಹ ತಿಂಗಳಲ್ಲಿ 2 ವಾರಗಳ ಕಾಲದ ನಂತರ ಮಾಡಿ, 15ನೇ ತಾರೀಕಿನ ನಂತರ, ಅಲ್ಲಿ ಕೆಲವೊಂದು ಸಕ್ಸಸ್ ಬರುತ್ತೆ. ಇಲ್ಲಾಂದ್ರೆ ಯಾವುದೇ ಒಂದು ಪ್ಲಾನ್ ಹಾಕಿರ್ತೀರಾ, ಪೋಸ್ಟ್ಪೋನ್ ಆಗೋದಾಗಿರ್ಬೋದು, ಇಲ್ಲದೆ ಅರ್ಧಕ್ಕೆ ನಿಲ್ಲದಾಗಿರ್ಬೋದು, ಅತಿಯಾದಂತಹ ಓಡಾಟ, ಗುರಿ ಇಲ್ಲದ ಪ್ರಯಾಣ, ಮತ್ತೆ ಮಾಡಿದ್ದರಲ್ಲಿ ಯಾವುದೇ ರಿಸಲ್ಟ್ ಕೂಡ ವಿಳಂಬದಿಂದ ಸೇರುವಂತದ್ದಾಗಿರುತ್ತೆ. ಇಲ್ಲಾಂದ್ರೆ ಅದನ್ನ ಡ್ರಾಪ್ ಮಾಡ್ಬೇಕಾದಂತಿರುತ್ತೆ. ಹಾಗಾಗಿ 5 ಗ್ರಹಗಳಿಗೂ ಅಷ್ಟಮದಲ್ಲಿ ಸಂಚಾರ ಆಗ್ತಿದ್ದಾಗ ತುಂಬಾ ಕೇರ್ಫುಲ್ ಆಗಿ ನಿಮ್ಮ ವ್ಯವಹಾರಗಳನ್ನ ಮಾಡಬೇಕು. ಯಾವುದೇ ಒಂದು ಆತರದ ನಿರ್ಧಾರ ತಗೋಬೇಡಿ. ಕೆಲಸ ಆಗ್ತಿಲ್ಲ ಅಂತ ಅತಿಯಾದಂತ ಒತ್ತಡದಲ್ಲಿ ಕೆಲಸವನ್ನ ಮಾಡಬೇಡಿ. ಅದೆಲ್ಲ ಕೂಡ ನಿಮಗೆ ಮತ್ತೆ ವೈಫಲ್ಯವನ್ನ ಕಾಣುವಂತಹ ಸಾಧ್ಯತೆ ಇರುತ್ತೆ. ಮಂಗಳ ನಿಮಗೆ ವ್ಯಯಸ್ಥಾನದಿಂದ, ನಿಮ್ಮ ಸುಖಕಾರಕ ಗ್ರಹ, ಭಾಗ್ಯಾಧಿಪತಿ ವ್ಯಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ವಿಪರೀತವಾದಂತಹ ಒಂದು ಓಡಾಟಗಳಾಗಿರುತ್ತೆ. ಕುಟುಂಬದಿಂದ ದೂರ ಉಳಿಯುವಂಥದ್ದು, ಕೆಲಸ ಕಾರ್ಯಗಳ ಮೇಲೆ ಹೋಗ್ಬೇಕಾದಂಥದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನಿಮ್ಮ ವಾಹನಗಳಾಗಿರ್ಬೋದು, ಮತ್ತೆ ಸುಮಾರಷ್ಟು ಹೊಸ ಹೊಸ ಅವಕಾಶ, ಅಪಾರ್ಚುನಿಟಿ ಕೂಡ ಬರುತ್ತೆ. ಎದುರಿನ ವ್ಯಕ್ತಿಯಿಂದ ನಿಮಗೆ ಒಂದು
ಹೂಡಿಕೆಯ ಮೇಲಾಗಿರ್ಬೋದು, ಭೂಮಿಯ ಮೇಲಾಗಿರ್ಬೋದು, ವಾಹನಗಳ ಮೇಲಾಗಿರ್ಬೋದು, ವ್ಯವಹಾರದಲ್ಲಿ ಒಂದು ಹೊಸ ಹೊಸ ಅನುಕೂಲಗಳನ್ನ ಒಂದು ನಿಮಗೆ ನಿಮ್ಮ ಎದುರುಗಡೆ ಬರುವಂತ ಅವಕಾಶಗಳು ಕೂಡ ಇರುತ್ತೆ. ಅದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಒಂದು ಆಸಕ್ತಿ ಕೂಡ ನಿಮ್ಮಲ್ಲಿರುತ್ತೆ. ಆದ್ರೆ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ವಿಚಾರ ಮಾಡಿ ಈ ಹಂತದಲ್ಲಿ ರವಿ ಅಷ್ಟಮದಲ್ಲಿದ್ದಾಗ ನಿಮಗೆ ಯೋಚನಾ ಶಕ್ತಿ ಮತ್ತೆ ಕ್ಲಾರಿಟಿ ಆಫ್ ಮೈಂಡ್ ಇರೋದಿಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಡೌಟ್ ಅಲ್ಲಿ ಇರ್ತೀರಾ. 15ನೇ ತಾರೀಕು ನಂತರ ನೀವು ತಗೊಳ್ಳುವಂತ ನಿರ್ಧಾರದಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಇರುತ್ತೆ. ನಿಮ್ಮ ಸ್ವಂತದ ಸಾಮರ್ಥ್ಯದ ಮೇಲೆ ಎಲ್ಲವನ್ನ ನಿರ್ಧಾರ ಮಾಡುವಂತ ಅವಕಾಶಗಳಿದೆ. ಹಾಗಾಗಿ ಅದರ ಬಗ್ಗೆ ಗಮನ ಕೊಡಿ. ಕೆಲವೊಂದು ಆಕಸ್ಮಿಕವಾದಂತಹ ಅನುಕೂಲ ಲಾಭಗಳು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಅಷ್ಟಮದಲ್ಲಿ ಶನಿ ಸಂಚಾರ ಇರುವಾಗ ಸುಮಾರಷ್ಟು ಯಾವುದೋ ಒಂದು ಪೆಂಡಿಂಗ್ ಇರುವಂತಹ ಒಂದು ಕೆಲಸ ಕಾರ್ಯಗಳನ್ನ ನೀವು ಕಂಪ್ಲೀಟ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಹಳೆ ಕಾರ್ಯಗಳನ್ನ ಮುಗಿಸಲೇಬೇಕಾದಂತದ್ದು. ಮತ್ತೆ ಸುಮಾರಷ್ಟು ಜನರಿಗೆ ಹಳೆ ಕೊಟ್ಟಂತಹ ದುಡ್ಡಾಗಿರ್ಬೋದು, ನೀವು ಬಾಕಿ ಕೊಡಬೇಕಾದಂತಹ ದುಡ್ಡಾಗಿರ್ಬೋದು, ಯಾವುದೋ ಮರೆತಿರ್ತೀರಾ. ಅಂಥವರೆಲ್ಲ ನಿಮ್ಮನ್ನ ನೆನೆಸ್ಕೊಂತಿರ್ತಾರೆ. ಮತ್ತೆ ಅವ್ರು ನಿಮ್ಮ ಎದುರುಗಡೆ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಋಣ ತೀರಿಸುವಂತಹ ಸಮಯ ಶುರು ಆಗ್ತಿದೆ ಸಿಂಹರಾಶಿ, ಸಿಂಹ ಲಗ್ನದವರಿಗೆ. ಸೊ ಹಾಗಾಗಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನಿರಬೇಕು. ಮತ್ತೆ ಅಲ್ಲಿ ಪ್ರತಿಯೊಂದನ್ನು ಕೂಡ ಅನುಮಾನದ ದೃಷ್ಟಿಯಿಂದನೇ ನೋಡ್ಬೇಕು. ಕೆಲಸ ಆಗುತ್ತೋ ಇಲ್ಲ, ಯಾವ್ದಾದ್ರು ಏನಾದ್ರು ಸಮಸ್ಯೆಗಳು ಬರುತ್ತೆ, ಎದುರಿನ ವ್ಯಕ್ತಿ ಯಾಕೆ ಈ ತರದ ನಡವಳಿಕೆ ಇದೆ ಅನ್ನುವಂಥದ್ದು ಗಮನ ಕೊಡಬೇಕು. ಸೊ ಹಾಗಾಗಿ ಇದರ ಬಗ್ಗೆ ಗಮನ ಕೊಟ್ಟಷ್ಟು ನಿಮಗೆ ಆಗುವಂತಹ ಅನಾನುಕೂಲತೆ, ನಷ್ಟದ ಪ್ರಮಾಣ ಕಡಿಮೆ ಆಗತ್ತೆ. ಆದರೆ ಒಂದು ನೋಡಿ, ವೃತ್ತಿಯಲ್ಲಿ ಕೆಲವೊಂದು ಆಕಸ್ಮಿಕವಾದಂತ ಒತ್ತಡಗಳು, ಇಲ್ಲಾಂದ್ರೆ ನಿಮಗೆ ಪೈಪೋಟಿ, ಕಾಂಪಿಟೇಷನ್ನು, ನಿಮ್ಮನ್ನ ನೀವೇ ತಗೊಳ್ಳುವಂತ ಮಾನಸಿಕ ಸ್ಥಿತಿ, ನಾನು ಮಾಡುವಂತ ಕೆಲಸ ಸರಿ ಇದೆನೋ ಇಲ್ಲೋ ಅನ್ನುವಂತ ಒಂದು ಭಾವನೆ ಬರುತ್ತೆ. ಜೊತೆಗೆ ಉದ್ಯೋಗದಲ್ಲಿ ಪರಿವರ್ತನೀಯ ಯೋಗಗಳು ಕೂಡ ಸ್ಟಾರ್ಟ್ ಆಗ್ತಿದೆ. ಯಾಕಂದ್ರೆ ಶನಿ ಅಷ್ಟಮಕ್ಕೆ ಸಂಚಾರ ಆಗ್ತಿದ್ದಾನೆ. ಹೊಸ ಹೊಸ ಬದಲಾವಣೆಗಳು ಮ್ಯಾಂಡೇಟರಿ ಆಗ್ಬಿಡುತ್ತೆ. ನೀವು ಮಾಡುವಂತಹ ಉದ್ಯೋಗದಿಂದ ಪರಿವರ್ತನೆಯಾಗಿ ಬೇರೆ ತರದ ಉದ್ಯೋಗ ಆಗಿರ್ಬೋದು, ಅದೆಲ್ಲ ಮಾಡ್ಬೇಕಾದಂತ ಅನಿವಾರ್ಯತೆ. ನಿಮ್ಮ ಹತ್ರ ಜ್ಞಾನದ ಒಂದು ಹೆಚ್ಚಿನ ಅವಶ್ಯಕತೆ ಬರುತ್ತೆ. ಈಗಿರುವಂತಹ ಸಮಯದ ಜೊತೆಗೆ ನಿಮ್ಮ ಪೈಪೋಟಿ, ಕಾಂಪಿಟೇಷನ್ ಕೊಡಕ್ಕೆ ಅಷ್ಟೊಂದು ಸಮರ್ಥರಿಲ್ಲ ಅಂತ ಅನ್ನುವಂತ ಫೀಲಿಂಗ್ ಬರ್ತಾ ಇರುತ್ತೆ. ಸೊ ಈ ಬದಲಾವಣೆಯನ್ನ ನೋಡುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಸುಮಾರಷ್ಟು ಜನರಿಗೆ ಈಗೇನು ಶನಿಶ್ಚರ ಅಷ್ಟಮದಲ್ಲಿ ಹೋಗ್ತಾನೆ, ಉದ್ಯೋಗದಲ್ಲಿ ತೊಂದರೆ ತಾಪತ್ರಗಳು ಮತ್ತೆ ಸುಮಾರಷ್ಟು ಉದ್ಯೋಗದಲ್ಲಿ ಬದಲಾವಣೆಗಳು, ತೊಂದರೆಗಳನ್ನು ನೋಡುವಂತದ್ದಿರುತ್ತೆ. ಹಾಗಾಗಿ ಗಮನವನ್ನು ಕೊಡಬೇಕು. ಹಾಗೆ ಯಾರು ಸರ್ಕಾರ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತೀರಾ, ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಾರೆ, ಅಂತವರಿಗೆ ಅನಿವಾರ್ಯ ಕಾರಣದಿಂದಾಗಿ ಸ್ಥಳ ಬದಲಾವಣೆ, ಟ್ರಾನ್ಸ್ಫರ್ ಆಗಿರ್ಬೋದು, ಇಲ್ಲಾಂದ್ರೆ ಅವರಲ್ಲಿ ಇರುವಂತಹ ಪೊಸಿಷನ್ ಇಂದ ವಂಚಿತರಾಗುವಂತಹ ಸಾಧ್ಯತೆಗಳು. ಸೊ ಇದೆಲ್ಲವನ್ನು ಕೂಡ ಗಮನಿಸಬೇಕು. ಎಲ್ಲೋ ಒಂದು ರೀತಿಯಲ್ಲಿ ಅಷ್ಟಮದಲ್ಲಿ ಮತ್ತೆ ಬುಧ, ಶುಕ್ರ, ಶನಿ, ರವಿ ಮತ್ತೆ ರಾಹು ಸಂಯೋಗ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಇಂಬ್ಯಾಲೆನ್ಸ್ ಅನ್ನ ಮಾಡುತ್ತೆ. ಮಿತ್ರರಲ್ಲಿ ಕೂಡ ಕೆಲವೊಂದು ವೈಮನಸ್ಸು, ಮನಸ್ತಾಪಗಳು, ಇಲ್ಲಾಂದ್ರೆ ಅವರ ನಿರ್ಧಾರದ ಮೇಲೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸಂಬಂಧಗಳಲ್ಲೂ ಕೂಡ ಕೆಲವೊಂದು ಏರುಪೇರುಗಳು ನೋಡುವಂತಹ ಸಾಧ್ಯತೆ ಇರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸಣ್ಣದಾದಂತಹ ಬಿರುಕು ಮೂಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಅದರ ಬಗ್ಗೆ ಗಮನ ಕೊಡಬೇಕು. ಜೊತೆಗೆ ರವಿ ಅಷ್ಟಮದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಮುಖ್ಯವಾಗಿ ನಿಮ್ಮ ಒಂದು ಗೌರವ, ವ್ಯಕ್ತಿತ್ವ ಮತ್ತೆ ನಿಮ್ಮ ಒಂದು ಹೆಸರು ಕೀರ್ತಿಯ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಸುಮಾರಷ್ಟು ವಿಚಾರಗಳು ಯಾವುದೇ ರೀತಿಯಲ್ಲಿ ನೀವು ಮುಂದೆ ಬಂದು ಅದನ್ನ ಜವಾಬ್ದಾರಿ ತಗೋಬೇಡಿ. ಹಿಂದೆ ಅದರ ಬಗ್ಗೆ ಕರೆಕ್ಟ್ ಆಗಿ ಕೆಲಸ ಕಾರ್ಯಗಳು ಅದನ್ನ ಪ್ಲಾನಿಂಗ್ ಅನ್ನ ಮಾಡಿ ಆಮೇಲೆ ಮುಂದೆ ಅದರ ಬಗ್ಗೆ ನೀವು ಜವಾಬ್ದಾರಿ ತಗೊಂಡ್ರೆ ಸಕ್ಸಸ್ ಆಗುತ್ತೆ. ಇಲ್ಲಾಂದ್ರೆ ಕೆಲಸ ಅರ್ಧ ಆಗೋದ್ರಿಂದ ನಿಮಗೆ ಬ್ಲೇಮ್ಸ್ ಬರೋದಂತೂ ಗ್ಯಾರಂಟಿ. ಮತ್ತೆ ಕೆಲವೊಂದು ನೀವು ಮಾಡದಿರೋ ತಪ್ಪಿಗೂ ಕೂಡ ನಿಮಗೆ ದಂಡ, ಪೆನಾಲ್ಟಿ ಇರುತ್ತೆ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ವಾಹನಗಳಾಗಿರ್ಬೋದು, ಗೌರ್ಮೆಂಟ್ ಸಂಬಂಧಪಟ್ಟಂತಹ ಒಂದು ದುಡ್ಡು ಕಾಸಿನ ವಿಚಾರದಲ್ಲಿ ಕೆಲವೊಂದು ತೊಂದರೆ ತಾಪತ್ರಗಳಾಗಿರ್ಬೋದು, ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು, ಇವೆಲ್ಲದರ ಹೊರೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಆದ್ರೆ ಕೆಲವೊಂದು ನಿಮಗೆ ಆಕಸ್ಮಿಕವಾದಂತಹ ಲಾಭಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಿಂದೆ ಬರಬೇಕಾದಂತಹ ದುಡ್ಡು ಸಡನ್ ಆಗಿ ನಿಮಗೆ ಕೈ ಸೇರುವಂತದ್ದು ಕೂಡ ಇರುತ್ತೆ. ಯಾವುದೋ ತುಂಬಾ ಗೌರ್ಮೆಂಟ್ ಸಂಬಂಧಪಟ್ಟಂತ ವಿಚಾರದಲ್ಲಿ ಇನ್ಸೂರೆನ್ಸ್ ಆಗಿರ್ಬೋದು, ಯಾವುದೊಂದು ಟ್ಯಾಕ್ಸ್ ಅಮೌಂಟ್ ಆಗಿರ್ಬೋದು, ಮತ್ತೆ ನೀವು ನಿವೇಶನ ಮಾಡಿರ್ತೀರ, ಕೋರ್ಟ್ ಕಚೇರಿ ವಿಚಾರದಲ್ಲಿ ಅದನ್ನ ಲಾಭ ಪಡೆಯೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ನೋಡುವಂತಹ ಸಾಧ್ಯತೆ. ಆದ್ರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ರೋಗಗಳು ಉಲ್ಬಣಗಳಾಗುವಂತದ್ದಾಗಿರುತ್ತೆ. ಜೊತೆಗೆ ನಿಮ್ಮ ಜಾತಕದಲ್ಲಿ ಶನಿಶ್ಚರ ಚೆನ್ನಾಗಿದ್ರೆ ಹಳೆ ರೋಗದ ಮೇಲೆ ಹತೋಟಿ ತಗೊಳ್ಳೋದು ಆಗುತ್ತೆ. ಆದ್ರೆ ಮುಖ್ಯವಾಗಿ ತೊಂದರೆ ಆಗೋದು ನಿಮ್ಮ ದೃಷ್ಟಿ, ಬ್ಯಾಕ್ ಪೇನ್ಗಳು ಜಾಸ್ತಿ ಆಗತ್ತೆ, ಜಾಯಿಂಟ್ ಪೇನ್ಸ್ಗಳು ಜಾಸ್ತಿ ಆಗತ್ತೆ, ಪಾದದಲ್ಲಿ ತೊಂದರೆ ತಾಪತ್ರೆಗಳು, ಪಾದದ ಉರಿ ಆಗಿರ್ಬೋದು, ನರಗಳ ಸಮಸ್ಯೆ ಆಗಿರ್ಬೋದು, ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು, ಇವೆಲ್ಲವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ಸಿಂಹರಾಶಿ, ಸಿಂಹ ಲಗ್ನದವರು. ಹಾಗಾಗಿ ಹೆಚ್ಚಿನ ಮತ್ತೆ ಶ್ರಮ ಪ್ರಯತ್ನ ಇರಬೇಕು. ಆದ್ರೆ ಒಂದು ಉತ್ತಮವಾದದ್ದೇನು, ರವಿ ನಿಮಗೆ ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ 14ನೇ ತಾರೀಕಿನ ನಂತರ. ನಿಮ್ಮಲ್ಲಿರುವಂತ ಎಲ್ಲಾ ನ್ಯೂನತೆಗಳನ್ನ ಸರಿಪಡಿಸಿ ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿ, ನಿಮ್ಮ ಯಶಸ್ಸು ಮತ್ತೆ ನಿಮಗೆ ಒಂದು ಉತ್ತಮವಾದಂತಹ ಹೆಸರನ್ನ ತಂದು ಕೊಡುವಂತದ್ದು ಒಂದು ಅವಕಾಶಗಳು ಕೂಡ ಇರುತ್ತೆ. ಆದ್ರೆ ಈಗ ಹೆಚ್ಚಿನ ಶ್ರಮ ಮತ್ತೆ ಪ್ರಯತ್ನ ಇರುತ್ತೆ ಬರುವಂತಹ ತಿಂಗಳಲ್ಲಿ.
ಗುರು ಕೂಡ ದಶಮದಿಂದ ಸಂಚಾರ ಆಗ್ತಿರೋದ್ರಿಂದ ಈ ಅತಿಯಾದಂಥ ನಿಮ್ಮ ಒಂದು ರೆಪ್ಯುಟೇಷನ್ ಅನ್ನ ಮ್ಯಾನೇಜ್ ಮಾಡಕ್ಕೆ ಮತ್ತೆ ಹೆಸರನ್ನ ಒಳ್ಳೆ ರೀತಿಯಲ್ಲಿ ನಿಮ್ಮ ಒಂದು ಗೌರವವನ್ನ ಸ್ಥಾಪನೆ ಮಾಡ್ಕೊಳ್ಳಕ್ಕೆ ಅಧಿಕವಾದಂಥ ಪ್ರಯತ್ನ ಇರುತ್ತೆ. ಹೊಸ ಹೊಸ ವ್ಯವಹಾರಗಳು ಮತ್ತೆ ಸೀಕ್ರೆಟ್ ಆಗಿ ಮತ್ತೆ ಬೇರೆ ಮಾರ್ಗದಿಂದ ಬರುವಂತಹ ದುಡ್ಡು ಮತ್ತೆ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಅನ್ನ ಮಾಡುವಂಥದ್ದೊಂದು ಹಂಬಲ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಕೂಡಿಟ್ಟಂತಹ ದುಡ್ಡು ಕೂಡ ಇನ್ವೆಸ್ಟ್ ಮಾಡೋದಿರುತ್ತೆ. ಆದ್ರೆ ತುಂಬಾ ಲಾಂಗ್ ಟರ್ಮ್ ಪ್ಲಾನಿಂಗ್ ಇದ್ರೆ ಅದನ್ನ ಮಾಡೋದ್ರಲ್ಲಿ ನಿಮಗೆ ಅವಕಾಶಗಳು ಅನುಕೂಲಗಳು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ ನಿಮಗೆ ನಿಮ್ಮ ಒಂದು ಮಿತ್ರರ ಜೊತೆಗಾಗಿರ್ಬೋದು ಕೆಲವೊಂದು ಆಕಸ್ಮಿಕವಾದಂತಹ ಲಾಭವನ್ನು ಕೂಡ ನೋಡೋದಿರುತ್ತೆ. ಬುಧ ಅಷ್ಟಮದಿಂದ ಸಂಚಾರ ಆಗ್ತಿರೋದ್ರಿಂದ ಕೆಲವೊಂದು ನಿಮಗೆ ಆಕಸ್ಮಿಕ ಲಾಭ ಯಾವ ರೀತಿ ಅಂದ್ರೆ ಗ್ಯಾಮ್ಲಿಂಗ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಇಂಥದ್ರಲ್ಲಿ ಸಡನ್ ಆಗಿ ಇನ್ಕಮು ಬರುವಂಥದ್ದಿರುತ್ತೆ. ಆದ್ರೆ ಅತಿಯಾದಂತಹ ಒಂದು ಆಸೆ ಮತ್ತೆ ದುರಾಸೆಯಿಂದಾಗಿ ಕೆಲವೊಂದು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಮಂಗಳನೇ ವ್ಯಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಹಿರಿಯರಾಗಿರ್ಬೋದು, ನಿಮ್ಮ ತಂದೆ ತಾಯಿಯ ಆರೋಗ್ಯ ಆಗಿರ್ಬೋದು, ಕುಟುಂಬದವರ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಮಕ್ಕಳ ವಿಚಾರದಲ್ಲೂ ಕೂಡ ಆಸ್ಪತ್ರೆ ಓಡಾಟಗಳಿರುತ್ತೆ. ಜೊತೆಗೆ ನಿಮಗೆ ಒಂದು ಇನ್ವೆಸ್ಟ್ಮೆಂಟು, ಹೂಡಿಕೆ ಮತ್ತೆ ಕೆಲವೊಂದು ಪಿತ್ರಾರ್ಜಿತ ಆಸ್ತಿಗಳು ಮತ್ತೆ ಭೂಮಿ ವಿಚಾರದಲ್ಲಿ ಲೀಗಲ್ ಒಪಿನಿಯನ್ ಆಗಿರ್ಬೋದು, ಮತ್ತೆ ಲಾಯರ್ನ ಭೇಟಿ ಮಾಡೋದಾಗಿರ್ಬೋದು, ಕೋರ್ಟ್ ಓಡಾಟ ಆಗಿರ್ಬೋದು, ಇಂಥವೆಲ್ಲವನ್ನೂ ಕೂಡ ನೀವು ಯೋಚನೆ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ಅಂತ ಆಕ್ಟಿವಿಟಿನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಮಂಗಳ ವ್ಯಯಸ್ಥಾನದಲ್ಲಿದ್ದಾಗ ಋಣ, ಪೊಲೀಸ್ ಸ್ಟೇಷನ್ನು ಮತ್ತೆ ಬೇರೆ ತರದ ಕಲಹಗಳಿಂದ ತೊಂದರೆ ತಾಪತ್ರಗಳು ಮಾಡ್ಕೊಳ್ಳೋದು ಇವೆಲ್ಲವನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇದ್ದಷ್ಟು ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಸೊ ಏನು ಪರಿಹಾರವನ್ನ ಮಾಡಬೇಕು? ಮುಖ್ಯವಾಗಿ ಬರುವಂತಹ ತಿಂಗಳು ಗುರುವಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಗುರುವಿನ ಮನೆಯಿಂದನೇ 5 ಗ್ರಹಗಳ ಸಂಚಾರ ಇದೆ. ಗುರು ದತ್ತಾತ್ರೇಯ ಆರಾಧನೆ ಮಾಡೋದು ಪ್ರತಿ ಗುರುವಾರದ ದಿವಸ. ಜೊತೆಗೆ ಹಳದಿ ವಸ್ತ್ರ ಜೊತೆಗೆ ಕಡಲೆಕಾಳನ್ನ ದಾನ ಮಾಡಿ. ಇದರ ಜೊತೆಗೆ ಈಶ್ವರನ ಆರಾಧನೆ ಮಾಡಿ. ಪ್ರತಿ ಸೋಮವಾರ ಈಶ್ವರನಿಗೆ ಜಲಾಭಿಷೇಕವನ್ನ ಕೊಡಿ. ಮತ್ತೆ ನಿಮಗೆ ಪ್ರತಿ ಮಂಗಳವಾರ ಮತ್ತೆ ಶನಿವಾರ ಆಂಜನೇಯನ ಸ್ತುತಿ ಮಾಡೋದಾಗಿರ್ಬೋದು, ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಡೋದ್ರಿಂದ ಅಷ್ಟಮ ಶನಿಯ ಪ್ರಭಾವದ ಸ್ವಲ್ಪ ಕಡಿಮೆ ಇರುತ್ತೆ. ನಿಮ್ಮ ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿ ನೋಡ್ಬೋದು. ಜೊತೆಗೆ ಬರುವಂತಹ ತಿಂಗಳಲ್ಲಿ ನೀವು ಧಾರಣೆ ಮಾಡಬೇಕಾಗಿದ್ದು ಸೂರ್ಯನ ರತ್ನವನ್ನ ಧಾರಣೆ ಮಾಡಿ, ರೂಬಿಯನ್ನ ಧಾರಣೆ ಮಾಡೋದ್ರಿಂದ ನಿಮಗೆ ಆರೋಗ್ಯ ಮತ್ತೆ ನಿಮ್ಮ ಹೆಸರು, ಕೀರ್ತಿ, ಗೌರವವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಅನುಕೂಲ ಆಗುತ್ತೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.